JDS ಪಕ್ಷದಲ್ಲಿ ಗೆಲ್ಲಗಂಟ JDS ಪಕ್ಷ ಅದು ಗೆದ್ದಾದ ಮೇಲೆ JDS ಪಕ್ಷದವರಿಗೆ ತಿರುಗಿ ಬೀಳೋದು GT ದೇವೇಗೌಡರ ಅವ್ರದ್ದೊಂದು ವಾಡಿಕೆ, ಅವ್ರ ರೂಢಿ ಅದು. ಯಾರ್ಯಾರು ಗೆಲ್ತಾರ, ಯಾರ್ಯಾರು ಮುಖ್ಯಮಂತ್ರಿ ಆಯ್ತಾರ ಅವ್ರನ್ನ ಹಿಡ್ಕೊ ಹೋಯ್ತಾರೆ. ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಬೊಮ್ಮಾಯಿ ಅವರು, ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪ, ಸದಾನಂದ ಗೌಡ ಮುಖ್ಯಮಂತ್ರಿ ಆದರೆ ಸದಾನಂದ ಗೌಡರು, ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗವ್ರೆ ಸಿದ್ದರಾಮಯ್ಯ ಸಾಹೇಬರು, ನಾಳೆಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ DK ಶಿವಕುಮಾರು ಅವ್ರು ಹಿಂದ್ಗಾಡು ಸುಮ್ಮನೆ ನೋಯ್ತಾ ಇರೋದೇ ಕೆಲಸ. ಅವ್ರ ಕೆಲಸ ಆಗಬೇಕು, ಅವ್ರು ವ್ಯವಹಾರ ನಡಿಬೇಕಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಓಟ್ ಕೊಟ್ಟಿರೋರು ಅವ್ರು ಏನಾರಾಗಲಿ ಲೀಡ್ರ್ಗಳು ಅವ್ರು ಚೆನ್ನಾಗಿರೋದು ಬೇಕು. ಅದಕ್ಕೆ ಪಕ್ಷನ ತಗೊಳ್ತಾರೆ, ಇರೋದು ಪಕ್ಷನ ಹೊಗಳ್ತಾರೆ. ಅವ್ರ ಚಾಳಿ ಬಂದಿರೋದೇ ಅದು ಕುಮಾರಣ್ಣ ಮಾಡಿರೋದ್ರಲ್ಲಿ 100ಕ್ಕೆ 1000 ಪಟ್ಟು ಮಾತಾಡೋದ್ರಲ್ಲಿ ಸತ್ಯ ಇದೆ. ಅದು ಯಾಕೆ ಇನ್ನೂ ಮಡಿಕೊಂಡಿದ್ದಾರೋ ದೇವ್ರಿಗೆ ಗೊತ್ತು. ಆಗುತ್ತೆ ಶೀಘ್ರದಲ್ಲಿ ಅಂತ ನಮಗೋಸಿ ಮಾಹಿತಿ ಇದೆ. ಆಗ ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ, ಉಚ್ಚಾಟನೆ ಆಗ್ಬೋದು. ಫಾರಂ ಅಂತೂ ಯಾವುದೇ ಕಾರಣಕ್ಕೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 28ಕ್ಕೆ GT ದೇವೇಗೌಡರಿಗೆ JDSಯಿಂದ ಯಾವುದೇ ಕಾರಣಕ್ಕೂ ಕೊಡಲ್ಲ. ಇದನ್ನು ಸಾಸಣ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೊಡಲ್ಲ.